Hi, I'm Mr. Nagaraj Copley, an advocate, agriculturist and an artist. ನಾನಿವತ್ತು ಮಾತಾಡೋಕ್ಕೆ ಬಂದಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ರಿ ಅಂತ ಹೈಕಮಾಂಡ್ಗೆ ಹೇಳಿದ್ದಾರೆ. ಈ ಹೈಕಮಾಂಡ್ಗೆ ಹೋಗಿ ವಿಷಯ ಮುಟ್ಟಿಸ್ತಕ್ಕಂಥವ್ರು ಯಾರು? ಮೇನ್ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಮೀಡಿಯೇಷನ್ ಕೆಲಸ ಮಾಡ್ತಕ್ಕಂಥ ಇರೋ ಮನುಷ್ಯ ಸಲೀಂ ಅಹ್ಮದ್. ಟಿಕೆಟ್ ಹಂಚೋದ್ರಿಂದ ಹಡದ ಪ್ರತಿಯೊಂದೂ ಎಲ್ಲವನ್ನೂ ಹೈಕಮಾಂಡ್ಗೆ ಹೋಗಿ ಸೋನಿಯಾ ಗಾಂಧಿಯವರಿಗೆ ಮುಟ್ಟಿಸ್ತಕ್ಕಂಥವನು ಸಲೀಂ ಅಹ್ಮದ್. ಸಲೀಂ ಅಹ್ಮದ್ ಇಲ್ಲಿ ನಮ್ಮ ಹಾವೇರಿ ದಕ್ಷಿಣ ಕ್ಷೇತ್ರಕ್ಕೆ ಭಾಳ ಸರಿ ನಿಂತ ಎಲೆಕ್ಷನ್ಗೆ MP ಆಗಬೇಕು ಅಂತ, ಆಗಲಿಲ್ಲ. ಅದೇನೋ ಮೊನ್ನೆ ದಕ್ಷಿಣ ಇದಕ್ಕೆ ಇದು ಪದವೀಧರ ಕ್ಷೇತ್ರ ಇದರಿಂದ MLC ನಿಂತದ್ದ, ಅದೇನೋ ನಾವೆಲ್ಲ ಪ್ರಚಾರ ಮಾಡಿ ಆರಿಸ್ತಂದವಿ. ನಾವು ಆರ್ ಶಂಕರು ಎಲ್ಲರೂ ಸೇರಿ ಓಟ್ ಹಾಕಿಸಿ ಸಲೀಂ ಅಹ್ಮದ್ ಆರಿಸ್ತಂದವಿ. ಆ ವೇದಿಕೆ ಮೇಲೆ ನಾವೆಲ್ಲ ಕಾಂಗ್ರೆಸ್ನ ರೊಕ್ಕ ಕೊಟ್ಟವಿ. ಕುಂತ್ರೆ ಜಮೀರ್ ಅಹ್ಮದ್ ಜೊತೆ ನಿಂತರು ಕೆಟ್ಟ ಗಣ್ಣಲ್ಲಿ ನೋಡವ. ಏನು ಇವನ ಬಂದನ ಕಾಂಗ್ರೆಸ್ ಪಾರ್ಟಿ, ಇವಂದನ ಕಾಂಗ್ರೆಸ್ ಪಾರ್ಟಿ ಸಲೀಂ ಅಹ್ಮದ್ ಅಂದು ಇವನ್ ಕಟ್ಟಿ ಬೆಳೆಸಿದಾನ. ಇಂದಿರಾ ಗಾಂಧಿ ಕಾಲದಿಂದ ನಾವೆಲ್ಲರೂ ನನ್ನಂಗ ಕೋಟ್ಯಾಂತರ ಈ ಭಾರತದಲ್ಲಿ ರೈತರ ಮಕ್ಕಳು ಕಟ್ಟಿ ಇಂದಿರಾ ಗಾಂಧಿ ನೆಹರು ಅವ್ರನ್ನ ನೋಡಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಕೆಳಗೆ ನಾವೆಲ್ಲರೂ ಜನಪರ ಕೆಲಸ ಮಾಡಬೇಕು ಅಂತ ನಾಯಕರನ್ನ ಆರಿಸ್ಕೊಂತ ಕುಂತವಿ. ಅಲ್ಲಿ ಹೋಗಿ ಕಿವಿ ಹಿಂಡೋದಲ್ಲ, ಹೋಗಿ ಕಿವಿಯಾಗ ಹೋಗಿ ತೀಟಿ ಹೇಳೋದಲ್ಲ. ತೀಟಿ ಹೇಳೋದು ನನ್ನ ಟಿಕೆಟ್ ತಪ್ಪಿಸಿದ್ದು ಅವನ ಸಲೀಂ ಅಹ್ಮದ್. ಯಾಕೆ 2 ಲಕ್ಷ ನಮ್ಮ ಹತ್ರ ಇಸ್ಕೊಂಡಿದ್ದೀರಿ? 5,000 ರೂಪಾಯಿ ಫೀಸು, 2 ಲಕ್ಷ ಇಸ್ಕೊಂಡು ವಾಪಸ್ ಕೊಡೋದನ್ನ ಸಲೀಂ ಅಹ್ಮದ್ ವಾಪಸ್ ಕೊಡಿಸು. ನನ್ನ ಇಂಟ್ರೂದಾಗ ನಿಮ್ಗೆ ಯಾರು ಲೀಡ್ರ್ ಅದಾರ ಅಂತ ಹೇಳಿದ್ರೆ, ನಿನಗೆ ಯಾರಪ್ಪ ಲೀಡ್ರ್ ಅದಾರ? ನಿನಗೆ ಲೀಡ್ರ್ ಯಾರು? ಸಲೀಂ ಅಹ್ಮದ್. ನಿನಗೆ ನಾವ ಮಾಡಿದ್ದು, ನಾವ ಓಟ್ ಹಾಕ್ಸಿರೋದು. ಆರ್ ಶಂಕರ್ ಅಷ್ಟು ಎಲ್ಲ ಹೋಗಿ ಮೆಂಬರ್ಗಳಿಗೆಲ್ಲ ಹೇಳಿ 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 ಓಟ್ ಹಾಕ್ಸಿದ್ದು ಆರ್ ಶಂಕರ್. ಸೊ ಆದ್ರಿಂದ ಹೋಗಿ ಕಿವಿ ಕಡೋದು ಸಿದ್ದರಾಮಯ್ಯನವರ ಒಂದು ಚಾರಿತ್ರ ವಧೆಯನ್ನು ಮಾಡಿದಿರಿ ನೀವು. 2 ವರ್ಷ CM ಇರ್ತಿದ್ರು ಅವರು. ಒಬ್ಬ ಸೀನಿಯರ್ ಮೆಂಬರು, ಒಬ್ಬ ಜಪ್ಪಟ ಜನಪರ ಮನುಷ್ಯ, ಕರ್ನಾಟಕದುದ್ದಕ್ಕೂ ಅವರ ಸಮಾಜವನ್ನು ಪ್ರತಿಯೊಂದು ಬೂತ್ನಲ್ಲೂ ಹೊಂದಿರುವಂಥ ಮನುಷ್ಯ, ಏಕೈಕ ಮನುಷ್ಯ. ಅಂಥವರಿಗೆ ನೀವು ಹಿಂಗೆ ಮಾಡಿದಿರಲ್ಲ. ಆದ್ದರಿಂದ ಬೆಳಗ್ಗೆ ಬಂದು ತಿಂಡಿ ಬಂದು ಕಪ್ಪ ಕಾಣಿಕೆ ಇಸ್ಕೊಂಡು ಹೋದ, ನನ್ನ ಟಿಕೆಟ್ ತಪ್ಸನ ಯಾರಂತ ಇನ್ನೊಂದು ಸಂಚಿಕೆದಾಗ ಹೇಳ್ತಾನೆ. ಬಂದು ಬೆಳಗ್ಗೆ ಬಂದಲ್ಲಿ ನನ್ನ ಟಿಕೆಟ್ ಸಿಗ್ಸಾಕ ಆಸ್ಪರೆಂಟ್ ಮನೆ ಬಂದು ರೊಕ್ಕ ಇಸ್ಕೊಂಡು ಹೋಗಿ ಟಿಕೆಟ್ ಕೊಟ್ಟಿರೋರು. ಇದೇನು ಪಕ್ಷಟ ಕೊಟ್ಟಾರ ಟಿಕೆಟ್? ಯಾರಿಗೆ ಜನ ನೋಡಿ ಇದನ್ನು ನೋಡಿ ಕೊಟ್ಟಿಲ್ಲ. ಫಂಡ್ ಹಾಕ್ಬೇಕು. ಯಾರು ಪಾರ್ಟಿ ಫಂಡ್ ಹಾಕ್ತಾರೆ, ಯಾರು ಇದನ್ನು ಮಾಡ್ತಾರೆ, ಯಾರು ಖರ್ಚು ನೋಡ್ತಾರೆ, ಯಾರು ಲೀಡರ್ಗಳಿಗೆ ರೊಕ್ಕ ಕೊಡ್ತಾರೆ. ಒಬ್ಬನ PA ಬಂದು ನನ್ನ ಆಫೀಸ್ನಾಗ ಬಂದು ಕುಡಿದು ತಿಂದು ರೊಕ್ಕ ಕೇಳಿ ಹೋದ. ಎಲ್ಲ ಬರೀ ಇದ ನಡೆದತಿ. ರೊಕ್ಕದ ಮೇಲೆ. ಏನು ಹೈಕಮಾಂಡ್ ರೀ? ಏನು ಹೈಕಮಾಂಡ್? ಏನು ಫ್ರೀಯಾಗಿ CM ಮಾಡಿರಿ ಸಿದ್ದರಾಮಯ್ಯನವ್ರನ್ನ? ಇನ್ನೊಬ್ರನ್ನ ಫ್ರೀಯೇ ಮಾಡಿದ್ರೆ? ನಾವು ಕಾಂಗ್ರೆಸ್ಸಿನ ಪಕ್ಕಾ ಕಾರ್ಯಕರ್ತರು, ನಿಷ್ಠುರವಾದ ಕಾರ್ಯಕರ್ತರು, 5 ಪೈಸಾದ್ದೇನು ತಗಂದಂಗೆ ಮಾಡ್ತಕ್ಕಂಥ ಕಾರ್ಯಕರ್ತರು ನಾವು. ದುಡ್ಡಿಗಾಗಿ ಬೆನ್ನು ಹತ್ತಿಲ್ಲ ನಾವು. ಯಾವನಾದರೂ ಕಾಂಗ್ರೆಸ್ಸಿನ ಲೀಡರ್ಸು ಮ್ಯಾಗ್ನಿಂದ ಹಿಡಿದು ಇಲ್ಲಿವರೆಗೂ 10 ರೂಪಾಯಿ ನನಗೆ ಯಾವನಾರ ಕೊಟ್ಟದನ, 10 ರೂಪಾಯಿದ ಕೆಲಸ ತಗಂದಾನೆ ಅಂದ್ರೆ ಯಾವನಾದರೂ ಹೇಳಿಬಿಡ್ರಿ. ಯಾವನೇ ಇರಲಿ, ಅವನು ಮಿನಿಸ್ಟರ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಪ್ರಧಾನಿಯಾಗಿರಲಿ, ಕಾಂಗ್ರೆಸ್ನರು ಅಲ್ಲಿಂದ ಇಲ್ಲಿವರೆಗೂ, ಇಂದಿರಾ ಗಾಂಧಿ ಕಾಲದಿಂದ ಇಲ್ಲಿವರೆಗೂ ನಾನು ನನ್ನ ಮನೆತನ ಯಾವನಾದರೂ 5 ಪೈಸದ್ದು ನಾವೇನಾರ ತಗೊಂಡದವೆ ಅಂದಿದ್ರೆ ಹೇಳಿಬಿಡ್ಲಿ. ಏನು ತಗೊಂಡಲ್ಲ. ಬಸ್ನ ಫ್ರೀನೂ ಹೋಗೋದಿಲ್ಲ ನಾವು. ಉಚಿತ ಅಕ್ಕಿನೂ ತಗೊಂಡಲ್ಲ, ಉಚಿತ ರೊಕ್ಕನೂ ತಗೊಂಡಲ್ಲ, ಕರೆಂಟ್ ಫ್ರೀನೂ ತಗೊಂಡಲ್ಲ ನಾನು. ನಮಗೆ ದುಡಿಯೋ ಶಕ್ತಿ ಐತ್ರಿ, ದುಡಿಯೋ ಶಕ್ತಿ ಇದೆ ನಮಗೆ. ಅದೇ BJP ಅಂತಾರಲ್ಲ, ಹೇಳ್ತಾರಲ್ಲ 500 ರೂಪಾಯಿ ಪೆಟ್ರೋಲ್ ಹಾಕ್ರೆ ಹಾಕ್ಸ್ತವೆ ಅಂತ, ಹಂಗನ್ಬೇಕತಿ. ಬಟ್ ನಾವು ಹೋಗಿ ರಿಸೈನ್ ಮಾಡೋ ಅಲ್ರಿ. ಸಿದ್ದರಾಮಯ್ಯನವರಿಗೆ ಇವತ್ತು ಕರ್ನಾಟಕವಷ್ಟು ಕಣ್ಣೀರು ಮಿಡಿತದೆ. ಇಡೀ ಕರ್ನಾಟಕದಲ್ಲಿ ಕಣ್ಣೀರು ಮಿಡಿತಾ ಇದ್ದಾರೆ.
ಯಾರು ಜನಪರ ನಾಯಕರು? ಸಿದ್ದರಾಮಯ್ಯನವರು ಎಲ್ಲ ಅಡ್ಡಾಡಿ ಸಿದ್ದರಾಮಯ್ಯನವರು ಒತ್ತಟಕ್ಕಿಡ್ರಿ. ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಒತ್ತಟಕ್ಕೆ ಭಾಷಣ ಮಾಡಲಿ, ಎಲ್ಲಿ ಜನ ಕೊಡ್ತಾರೋ ನೋಡಲಿ. ಇಂಥ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೇಳುವಂಥ ಯೋಗ್ಯತೆ ರಾಹುಲ್ ಗಾಂಧಿಗಿದೆಯಾ? ರಾಹುಲ್ ಗಾಂಧಿಗಿದೆ ಏನ್ರಿ? ಆದ್ದರಿಂದ ಸಿದ್ದರಾಮಯ್ಯನವರ ಇಂಥ ವಯಸ್ಸಿನಲ್ಲಿ ತೇಜೋವಧೆ ಮಾಡಿದಿರಿ. ಸಿದ್ದರಾಮಯ್ಯನವರ ಆರೋಗ್ಯದ ಮೇಲೆ ಏರುಪೇರಾದರೆ ಅದರ ಒಂದು ಆ ಒಂದು ಕ್ರಿಯೆಗೆ ಪ್ರತ್ಯುತ್ತರವನ್ನು ಹೈಕಮಾಂಡ್ ಮತ್ತು ಈಗ ಆಗ್ತಕ್ಕಂಥ ಹೊರಬೇಕಾಗಿದೆ. ಸಿದ್ದರಾಮಯ್ಯನವರು ಯಾರು ಅಧಿಕಾರಕ್ಕಾಗಿ ಬೆನ್ನತ್ತಿ ಬರಲಿಲ್ಲ, ಅಧಿಕಾರ ಅವ್ರನ್ನ ಹುಡುಕೊಂಬಂತು. ಬೆನ್ನತ್ತಿ ನಾಟಕ ಮಾಡಿ ನಾನು ಸಿ ಎಂ ಆಗ್ಬೇಕು, ನಾನು ಸಿ ಎಂ ಆಗ್ಬೇಕು, ನಾನು ಸಿ ಎಂ ಆಗ್ಬೇಕು. ಆ ಹುಡ್ರು ಪಿ ಪಿ ಕೊಡಿಸಂತ ಅಳ್ತಾವಲ್ಲ, ಯಾತಕ್ಕೆ ಬಂತ್ರಿ? ಅದು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಬೇಕು, ಕಂಟ್ರೋಲ್ ಮಾಡೋ ಕೆಪಾಸಿಟಿ ಬೇಕು. ನಾನು ಜಡ್ಜ್ ಆಗಿ ಅಲ್ಲಿ ಅಪಾಯಿಂಟ್ ಆಗಿ ಮೇಲೆ ಹೋಗ್ತೇನೆ ಅಂದರೆ ಆ ಎಲ್ಲ ವಕೀಲರನ್ನ ಕಂಟ್ರೋಲ್ ಮಾಡಿ ಆ ನ್ಯಾಯದಾನವನ್ನು ಮಾಡುವಂಥ ಒಬ್ಬ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಇಲ್ಲದ್ರೆ ಅಲ್ಲದು, ಯೋಗ್ಯತೆ ಇರಬೇಕು, ದಕ್ಷತೆ ಇರಬೇಕು. ಹಾಗೆ ಸಿ ಎಮ್ನು ಕೂಡ ಅಲ್ಲಿ ಮೇಲೆ ಹೋಗಿ ಕುಂತ ಮೇಲೆ ಎಲ್ಲ ಇಡೀ ರಾಜ್ಯವನ್ನು ಕಂಟ್ರೋಲ್ ಮಾಡಿ ರಾಜ್ಯದ ಜನಪರ ಕಾರ್ಯಕ್ರಮವನ್ನು ಕೊಟ್ಟು ಏನಪ್ಪ ಇದು ಕಾಂಗ್ರೆಸ್ ಸೋತರು ಬಿಜೆಪಿಗೆ ನಮ್ಮ ಓಟ್ ಇಲ್ಲ. ಕಾಂಗ್ರೆಸ್ ಸೋರ್ಲಿ ಬಿಡ್ಲಿ, ನಮಗೆ ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತಿಲ್ಲ ನಾವು. ಆದ್ದರಿಂದ ರಾಹುಲ್ ಗಾಂಧಿಗೆ ನಮ್ಮ ರಾಜ್ಯದಲ್ಲಿದ್ದಂಥ ವಿರೋಧ ಬೇರೆ ಎಲ್ಲೂ ಇಲ್ಲ. ಕೆಟ್ಟದಾಗಿ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬವನ್ನು ಕೆಟ್ಟದಾಗಿ ಟ್ರೋಲ್ ಮಾಡ್ತಾರೆ. ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗ ಯಾರ ಸಿ ಎಂ ಮಗರು ಗೌರವದಿಂದ ನಾನು ರಾಜೀನಾಮೆ ಕೊಡ್ತೀನಿ, ನನ್ನ 2 ಲಕ್ಷ ಕೊಡ್ರಿ, ಪಟ್ಟಿನ ವಾಪಸ್ ಕೊಡ್ರಿ, ನಾನು ಕಾಂಗ್ರೆಸ್ಸಿನ ಮೆಂಬರ್ಶಿಪ್ನಿಂದ ನಾನೇ ರಿಸೈನ್ ಕಳಿಸ್ತೀನಿ, ಇವತ್ತ ಕಳಿಸ್ತೀನಿ ಲೆಟ್ರ. ನನ್ನ ಇಂಥ ಕಾಂಗ್ರೆಸ್ಸಿನ ನಾನಿರೋಕೆ ಸರಿಯಿಲ್ಲ, ನನಗೆ ಯಾವೊಂದು ಏನು ಬೇಕಾಗಿಲ್ಲ, ನನಗೇನು ಅಧಿಕಾರನೂ ಬೇಕಾಗಿಲ್ಲ. ಸಂವಿಧಾನಾತ್ಮಕವಾಗಿ ನಮ್ಮದೇ ಆದಂಥ ಅಧಿಕಾರ ಇದೆ, ಕಾನೂನು ಓದಿಕೊಂಡಿದ್ದಾವೆ, ಕಾನೂನು ಪ್ರಕಾರ ಇರ್ತವೆ, ಕಾನೂನು ಪ್ರಕಾರ ಮಾಡ್ತವೆ. ಇದೇ ಕಾಂಗ್ರೆಸ್ನವರು ನನ್ನ ಮೇಲೆ SC/ST ಕೇಸ್ ಹಾಕ್ಸಿದ್ರು. ನಾನು ಕಾಂಗ್ರೆಸ್ನ ಕಾರ್ಯಕರ್ತ ಆಗಿ ಇದೇ ಕಾಂಗ್ರೆಸ್ಸಿನ ರಾಣೆಬೆನ್ನೂರಿನ ಕೋಳಿವಾಡ SC ಕೇಸ್ ಫಿಕ್ಸ್ ಮಾಡಿಸಿದ್ದ. ಗೆದ್ಕೊಂಡು ಬಂದಾನಿ ಕೋರ್ಟ್ನಾಗೆ, ಗೆದ್ಕೊಂಬಂದೆ ನಾನು. ನಾನೇನು ಹಡ್ಡ ಪಿರಿಕೆ ಅಲ್ಲ, ಇಂಥವಿನ್ನೂ 1000 ಮಾಡ್ರಿ ಡ್ರಾಮಾ. ಆದ್ದರಿಂದ ಮರ್ಯಾದೆಯಿಂದ ನನ್ನ 2 ಲಕ್ಷ ದುಡ್ದು ಕೊಟ್ಟದಾನೆ ಕಾಂಗ್ರೆಸ್ಗೆ ಫಂಡನ್ನು. ಮರ್ಯಾದೆಯಿಂದ ನನ್ನ 2 ಲಕ್ಷ ರೂಪಾಯಿ ವಾಪಸ್ ಕಳಿಸ್ಬೇಕು. ಗೌರವದಿಂದ ಹೇಳ್ತೀನಿ, ಯಾರು KPCC ಇದ್ದೀರಿ, KPCC ಒಳಗೆ ಯಾರು ನನ್ನ ಹಣ ಇಸ್ಕೊಂಡಿದ್ದೀರಿ, ನನ್ನ ಹತ್ರ ರಸೀಟ್ ಇದೆ, ಮರ್ಯಾದೆಯಿಂದ ನನ್ನ 2 ಲಕ್ಷ ರೂಪಾಯಿ ಫಂಡನ್ನು ವಾಪಸ್ ಕೊಡಬೇಕು. ಯಾಕಂದ್ರೆ ನಾನು ಕಾಂಗ್ರೆಸ್ಸಿಗೆ ರಿಸೈನ್ ಮಾಡ್ತದನಿ. ನನಗೆ ನಿಮ್ಮಂಥ ಇಂಥ ಇದು ಜನಪರ ಕಾಳಜಿ ಇಲ್ಲದಂಥ ಹೈಕಮಾಂಡ್ ಆಗಲಿ, ಇಂಥ ಕಾಂಗ್ರೆಸ್ ಆಗಲಿ ನನಗೆ ಬೇಕಾಗಿಲ್ಲ. ಯಾವರ ಜಿರ್ರಿ ಪಾರ್ಟಿಗೆ ಓಟ್ ಹಾಕ್ಯಂತವಿ, ಯಾವರ ಲಾಟಿನ್ ಬತ್ತಿ ಓಟ್ ಹಾಕ್ಯಂತವಿ, ಯಾವರ ಲಾಟಿನ್ ಬತ್ತಿ ಕತ್ತಿ ಕುದುರೆ ಇಂಥವು ಯಾವಾರ ನಿಂತು ಓಟ್ ಹಾಕೋ. ಹಂಗಂತ BJPಗೆ ಓಟ್ ಹಾಕಲ್ಲ ನಾನು. ಯಾವರ ಕತ್ತಿ ಕುದುರೆ ಲಾಟಿನ್ ಬತ್ತಿ ಇರ್ತಾವಲ್ಲ ಅಂಥವು ಓಟ್ ಹಾಕ್ತವಿ. ಬೇಡ ನಿಮ್ಮ ಸವಾಸ. ನಿಮ್ಮ ಸವಾಸ ಏನೋ ಕಾಂಗ್ರೆಸ್ಸಿನ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಬರೀ BJP ಕೂಟ ಊಹಿಸ್ಕೊಳ್ಳೋದು ಬಯಸ್ಕೊಳ್ಳೋದಾಗೈತಿ. ಸೋಷಿಯಲ್ ಮೀಡಿಯಾದಾಗಿರತಕ್ಕಂಥ ಹುಡುಗರು ಪಾಪ ಉಣ್ಣಾಕ ಕಷ್ಟಪಡ್ತಾ ಇದ್ದಾವೆ. ಅವ್ರೇನು ಲಂಚ ಹೇಳ್ಕೊಂಡು ನಿಮ್ಮ ಹೆಸರು ಹೇಳ್ಕೊಂಡು ತಿಂತ ಇಲ್ಲ. ಕೆಲವೇ ಮಂದಿಗಳು MLAಗಳು ಮಿನಿಸ್ಟರ್ಗಳು ರೊಕ್ಕ ಮಾಡ್ಕೊಂಡ್ರು. ಈ ಕಾರ್ಯಕರ್ತರಿಗೆ ಏನು ಹರಕು ಇಲ್ಲ, ಏನು ಹರಕು ತಿಂದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.